Hello. Hi. Busy. Okay. So welcome back to One Life Left Travel channel. So it's a weekend. Friday actually ಇವತ್ತು. ಸೊ ನಾನು ಸಂಜು ಮತ್ತೆ ಅಮ್ಮ ಅಪ್ಪ 4 ಜನ ವಿ ಆರ್ ಗೋಯಿಂಗ್ ಟು ಕೊಚ್ಚಿ. ಏನಪ್ಪ ಗೋವಾ ಆಯ್ತು, ಇವಾಗ ಮತ್ತೆ ಕೊಚ್ಚಿನ. ಯಾ, ಗೋವಾ ವಾಸ್ ಪ್ಯೂರ್ಲಿ ವೆಕೇಶನ್, ಒಂದು ಬ್ರೇಕ್ ಬೇಕಿತ್ತು ಅಂತ ಹೇಳ್ಬಿಟ್ಟು. ಬಟ್ ಕೊಚ್ಚಿಗೆ ಏನಕ್ಕೆ ಅಂತಂತಂದ್ರೆ ಸಂಜು ಗಾಟ್ ಟ್ರೈನಿಂಗ್. ಸೊ ಸಂಜುಗೆ ಅಲ್ಲೊಂದು ಹಾಸ್ಪಿಟಲಲ್ಲಿ ದೇರ್ಸ್ ಆಕ್ಚುಲಿ ಟ್ರೈನಿಂಗ್ ಫಾರ್ 10 days ವಿಚ್ ಇಸ್ ವೆರಿ ಮ್ಯಾಂಡೇಟ್. 10 days ಸಂಜು ಹ್ಯಾವ್ ಟು ಸ್ಟೇ ಅಲೋನ್. ಆ್ಯಂಡ್ ಟು ಬಿ ಆನೆಸ್ಟ್, ಫಾರ್ ಹರ್ ಲೈಕ್ ಐ ಥಿಂಕ್ ಹುಟ್ಟಾಗಿಂದ ಯಾವತ್ತೂ ಒಬ್ಳೇ ಇತ್ತೇ ಇಲ್ಲ ಅಲ್ಲ ಪಿ ಜಿ. Yeah. So, but again, after marriage, Nanu Sanju, ಇದೆ first time actually tour for 10 days. But it's out of choice. So, she has to stay in a PG, like hostel. Yeah, hostel alla. Hospital provide ಮಾಡ್ತಿರೋ hostel ಅಲ್ಲಿ ಅವಳು ಉಳ್ಕೊಳ್ಳೇಬೇಕು. So, ಆದ್ರಿಂದ she's going alone to stay for 10 days. 31st ನಾನು ಮತ್ತೆ ಬಂದು ಕರ್ಕೊಬರಬೇಕು. ಇದು ತುಂಬಾ ನ್ಯೂ ಎಕ್ಸ್ಪೀರಿಯನ್ಸ್ ಅಂಡ್ ಅದಕ್ಕಿಂತ ಇಂಪಾರ್ಟೆಂಟ್ ನನಗೆ ಯಾವ ಟ್ರೈನಿಂಗ್ ಹೋಗ್ತಾ ಇದೆ ತುಂಬಾ ಇಂಪಾರ್ಟೆಂಟ್ ನನಗೆ. ಸೊ ಇದಕ್ಕಿಂತ ಜಾಸ್ತಿ ನನಗೆ ಅದೇ ಮ್ಯಾಟರ್ ಆಗ್ಬೋದು. ಸೊ ಬಟ್ ಎಂಜಾಯ್ ಮಾಡ್ತೀನಿ ನಾನು, ಬಿಕಾಸ್ ಅದು ಎಕ್ಸ್ಪೀರಿಯನ್ಸ್ ಆಗೇ ಇಲ್ಲ ನನಗೆ ಅಂತ ಒಂದ್ ಕಡೆ ಇತ್ತು. ಸೊ ಇವಾಗ ಅದನ್ನು ಆಗ್ತಾ ಇದೆ. ಡೆಫಿನೆಟ್ಲಿ ಎಂಜಾಯ್ ಮಾಡ್ತೀನಿ ನಾನು ಎಲ್ಲ. ತುಂಬ ಖುಷಿ ಆಗ್ತಿದೆ. ಅಂದರೆ 10 days ಅವಳೊಬ್ಬಳೇ ಇರಬೇಕು. ಅಂದರೆ ಜೊತೇಲಿ ಇರ್ತಾರೆ ಮಕ್ಕಳೆಲ್ಲ, ಆದರೂ ನಮ್ಮನ್ನ ಬಿಟ್ಟು ಇರಬೇಕಲ್ಲ, ಸ್ವಲ್ಪ ಬೇಜಾರು ಇದೆ. ಓಕೆ, ಅವಳು ಕೆರಿಯರ್ ಮಾಡಲೇಬೇಕಲ್ಲ, ಓದಬೇಕು, ಅದೊಂದು ಟ್ರೈನಿಂಗ್ ಇದೆ. ಅವಳು ಒಳ್ಳೆ ಟ್ರೈನಿಂಗ್ ಮುಗಿಸ್ಕೊಂಡು ಎಲ್ಲ ಕಲ್ತ್ಕೊಂಡು ಆರಾಮಾಗಿ ಬರಲಿ. ಯಾವುದು ಮಣಿಪಾಲ್ ಹಾಸ್ಪಿಟ್ಲ್ಯಾ? ಸುಮ್ಮನೆ ನಿಮ್ಗೆ ಏನ್ ಅನ್ಸುತ್ತೆ ಇವಾಗ ಸಂಜು ಒಬ್ಳೆ ಹೋಗ್ತೀಯ? ಅದೇ ನಾವು ನಮ್ಮ ಸಂಜು, ನಮ್ಮ ಚೇತನ್ ನನ್ನ ಮಗ ಆಯ್ತಾ, 4 ಜನ ಹೋಗ್ತಾ ಇದ್ದೀವಿ. ಆಲ್ ದ ಬೆಸ್ಟ್. ಕೊಚ್ಚಿನ್ ಕೇರಳ ಅಲ್ಲ ಕಣ, ಕೊಚ್ಚಿನ್. ಕೇರಳದಲ್ಲೇ ಕೊಚ್ಚಿನ್. ಇವಾಗ ಕರ್ನಾಟಕದಲ್ಲಿ ಹೆಂಗೆ ಮೈಸೂರು ಐತೆ, ಅದೇ ತರ ಕೇರಳದಲ್ಲಿ ಕೊಚ್ಚಿ ಇದೆ. ಅಲ್ಲಿಗೆ ಹೋಗ್ತಾ ಇದ್ದೀನಿ ನನ್ನ ಸೊಸೆ ಕರ್ಕೊಂಡು. ಅಲ್ಲಿ ಪ್ರಾಕ್ಟಿಕಲ್ ಇದೆ ಅವ್ರಿಗ, ಅದನ್ನ ಮುಗಿಸ್ಕೊಂಡು ನಾವು ಬರ್ತೀವಿ. ಆಲ್ ದಿ ಬೆಸ್ಟ್. ಓಕೆ, ಸೊ ಸಿಗಾಬಡೆ ಫಾರ್ಮಲ್ ಆಗಿ ಮಾತಾಡಿದ್ರು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ದೇ ನ್ಯೂ ಅಲ್ಲ, ಸೊ ಆಬ್ವಿಯಸ್ಲಿ ದೇರ್ ಸೆಲ್ ಏನಪ್ಪ ಕ್ಯಾಮ್ರಾ ಕಾನ್ಶಿಯಸ್ಸು ಮತ್ತೆ ಅದು ಇದು ಎಲ್ಲ ಇದ್ದೇ ಇರುತ್ತೆ. ಸೊ ಅರೌಂಡ್ 300 kilometers ಇದೆ. ಮೇ ಬಿ ಈವ್ನಿಂಗ್ ಅರೌಂಡ್ 7 o'clock ರೀಚ್ ಆಗ್ಬೋದು ಅಂತ ಇದೆ. ಬಟ್ ಸಿನ್ಸ್ ವಿ ಆರ್ ಆಕ್ಚುಲಿ ಶೇರಿಂಗ್ ದ ಡ್ರೈವ್, ಸೊ ಸಂಜು ಒಂದು 150 kilometers, ನಾವು 150 kilometers ಹೊಡೆದು ವಿಲ್ ಸಮ್ ಆಫ್ ಕವರ್. ಅವ್ರಿಗೆ ಬೀಚ್ ಎಲ್ಲ ತೋರಿಸಿ ನಾಳೆ ಬೆಳಗ್ಗೆನೂ ಒಂದು ಸ್ವಲ್ಪ ಕೊಚ್ಚಿ ಡ್ರೈವ್ನ ಎಕ್ಸ್ಪೀರಿಯನ್ಸ್ ಮಾಡಿಸಿ, ದೆನ್ ಐ ವಿಲ್ ಸ್ಟ್ರೈಟ್ ಅವೇ ಹೆಡ್ ಟು ಮೈಸೂರು ಆ್ಯಂಡ್ I'll try to capture a few more memories. ಬೀಚ್ ಮುಂದೆ ಹೇಗಿತ್ತು, ಏನು ಕತೆ, ಮತ್ತೆ ಕಂಪ್ಲೀಟ್ ವ್ಲಾಗ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಅಂಟಿಲ್ ದೆನ್ ಬಾಯ್ ಬಾಯ್. ನೀವು ಬಾಯ್ ಅನ್ನಿ. ಬಾಯ್ ಬಾಯ್. After just I think probably around 5 to 6 hours. ಇವಾಗ 4:30. ನಾವು ಬೆಳಗ್ಗೆ ಎಷ್ಟು ಗಂಟೆಗೆ ಬಿಟ್ವಿ? ಲೈಕ್ 9 ಆಗಿದಲ್ವಾ? 9 ಮನೆ ಬಿಟ್ಟಿದ್ದು. ಬಟ್ ನಾವು ವಿಡಿಯೋ ಮಾಡಿದ್ದು ಒಂದು ಅರೌಂಡ್ 10. ಯಾ, ಸೊ ಇವಾಗ ಕರೆಂಟ್ಲಿ ವಿ ಆರ್ ಇನ್ ತ್ರಿಸೂರ್. ಸೊ ತ್ರಿಸೂರ್ಗೆ ಇನ್ನ 20 kilometers ದೂರದಲ್ಲಿದ್ದೀವಿ. ಆ್ಯಂಡ್ ವಿ ಆರ್ ಸಪೋಸ್ ಟು ರೀಚ್ ಕೊಚ್ಚಿಲಿ ಅಂಗಮಾಲೈ, ನಾಟ್ ಶೋರ್, ಅಂಗಮಲಿ. ಯಾ, ಅಂಗಮಲಿ ಅಲ್ಲಿಗೆ ರೀಚ್ ಆಗ್ಬೇಕು. ಮಾವ ಮಾತಾಡಿ ಏನಾದ್ರು. ನಮ್ ಯೂಟ್ಯೂಬ್ ಚಾನಲ್ ಮಾತಾಡಿ ಮಾವ ನೀವು.
ತಗೊಳ್ಳಿ ಮೈಕ್ ಹಿಡ್ಕೊಂಡು ಮಾತಾಡಿ ಮಾತಾಡಿ. ಹಲೋ ಹಾ ಹಾಯ್ ಹೇಳಿ ಹಾಯ್. ಹಾಯ್ ಹಾ ಎಲ್ಲರಿಗೂ ಹಾಯ್. ಹಾ ಏನಾದ್ರು ಮಾತಾಡಿ ಮಾವ, ನಿಮ್ ಊರ್ ಬಗ್ಗೆ, ನಿಮ್ ಬಗ್ಗೆ ಏನ್ ಹೇಳ್ತೀರಾ ಹೇಳಿ. ನಮ್ಮ ಊರು ಶಿವಪುರ, ಹಾ ಕೊಳ್ಳೇಗಾಲ ತಾಲೂಕು ಶಿವಪುರ. ಓಕೆ ಆಯ್ತಾ. ಹ್ಮ್ ಮತ್ತು ನಮ್ಮ ನೀವು ಸಂಜು, ಸುಮ್ಮನೆ ನೀವೇನು ಮಾತಾಡ್ಲಿ ಬಿಡಿ, ಅವ್ರು ಮಾತಾಡ್ತಾರೆ. ನಮ್ಮ ಚೇತನ್, ನಮ್ಮ ರಾಣಿ ಹಾ ಎಲ್ಲರೂ ಕೂಡ ಹಾ ನನ್ನ ಸೊಸೆ ಕರ್ಕೊಂಡು ಮತ್ತು ಎಕ್ಸಾಮ್ ಬರೀಸಕ್ಕೆ ಹೋಗ್ತಾ ಇದ್ದೀನಿ. ಹಾ ಆಯ್ತಾ. ಅಂತೂ ನಾವು ಯಾವಾಗಲೂ ಈ ಕಡೆ ಆ ಕಡೆ ಓಡಾಡಿಲ್ಲ. ಸದ್ಯ ನನ್ನ ಮಗ ಮಾತ್ರ ಎಲ್ಲರಿಗೂ ಕರ್ಕೊಂಡು ತೋರಿಸ್ತಾ ಇದ್ದಾರೆ. ಓಕೆ ಸೊಸ ಹೆಂಗೋ ನೀವು ಬತ್ತಿದ್ರಲ್ಲ, ನೀವು ಬರಲ್ಲ ಅಂತ ಅನ್ಕೊಂಡಿದ್ವಿ. ಯಾರಷ್ಟು ದೂರ ಬರ್ತಾರೆ ಅಂತ ಅಂತಾರೆ. ಅದೇ ನಾನು ಹಂಗೆ ಅನ್ಕೊಂಡಿದ್ದೆ. ಹಾ ನಮಗೆ ಜರ್ನಿ ಏನು ಚೆನ್ನಾಗಿ ಕಾಣ್ತದೆ, ಯಾವಾಗಲೂ ಓಡಾಡಿಲ್ವಲ್ಲ, ಅದರಿಂದ ಪರವಾಗಿಲ್ಲ, ಚೆನ್ನಾಗಿದೆ. ತಗಪ್ಪ. ಅಷ್ಟೇನಾ? ಅಷ್ಟೇನಾ ಮಾವ? ಅಯ್ಯೋ ಅಮ್ಮ, ಮಾಡ್ತಾ ಇದೀವಿ. ಇದು ಬೆಟ್ಟನ ಇವರು ಲಿಟ್ರಲಿ ಕೊರ್ದಿರೋದು. ಬೆಟ್ಟನ ಕೊರ್ದಿ ಇದನ್ನ ಟ್ರೈನ್ ಅಲ್ಲಪ್ಪ, ಕಾರೇ ನಾವೇ ಹೋಗ್ತಿರೋದು. ವೆಹಿಕಲ್ಸ್ ಹೋಗ್ಲಿ ಅಂತ ಹೇಳಿ ಮಾಡಿರೋದು. ಮೇಲ್ಗಡೆ ಬೆಟ್ಟ, ಹಾ ಮೇಲೆ ಬೆಟ್ಟ ಐತೆ. नीले गगन के तले शुभ कोरी देखोगे मर जाऊं तेरे सिवा. ಫೈನಲಿ ವಿ ರೀಚ್ಡ್ ಅಂಗಮಾಲಿ. ಇದೇ ಜಾಗ. ಸಂಜು ವಿಲ್ ಬಿ ಸ್ಟೇಯಿಂಗ್ ಫಾರ್ ದ 10 days and that is the hostel. ಈ MAGJ ಹಾಸ್ಪಿಟಲ್ ಒಳಗಡೆನೆ ಇರೋದಂತೆ. ಏನೋ ಎಂಟ್ರಿ ಆ ಕಡೆ, ವೇಯಿನ್ ಆ ಕಡೆ ಎಲ್ಲ. ಓಕೆ, ಸೊ ನೋಡೋಣ ಹೇಗೆ ಏನು ಅಂತ ಅಂದ್ಬಿಟ್ಟು. ನಾಟ್ ಶೋರ್ ಏನು ಕತೆ ಅಂತ, ಬಟ್ ಲೆಟ್ಸ್ ಸಿ. ಓಕೆ, ಮ್ಯಾಗ್ಜಿ ಹಾಸ್ಪಿಟಲ್ ಗೊತ್ತಾ? ಓಕೆ, 75th anniversary ಅಂತೆ. ಓಕೆ ಸರಿ, 4-wheeler ಓನ್ಲಿ. ಎಕ್ಸಾಕ್ಟ್ಲಿ 6 ಗಂಟೆ ಇವಾಗ. ಫೈನಲಿ ಬೆಳಗ್ಗೆ 9 o'clock ಬಿಟ್ಟು 6 ಗಂಟೆಗೆ ರೀಚ್ ಆದ್ವಿ ಆಫ್ಟರ್ ಆಲ್ ದ ಬ್ರೇಕ್. ಪ್ರತಿಯೊಂದು ಇದೆ. ಪಾತ್ರೆ ಅಂಗಡಿನೂ ಇದೆ. ಸದ್ಯಕ್ಕೆ ಪಾತ್ರೆ ಅಂಗಡಿ ಬೇಡ. ಸೊ ಪರವಾಗಿಲ್ಲ ಚೇತು, ಎಲ್ಲ ಇದೆ. ಬೇಸಿಕ್ ನೀಡ್ಸ್ ಏನ್ ಬೇಕು ಎಲ್ಲ ಇದೆ ಬಿಡಿ. ನೀರ್ ಬಾಟ್ಲುನ ನಾನು ಇವಾಗ ಏನ್ ಮಾಡೋಣ ಬೇಬಿ, ಒಂದು 10-20 ಬಾಟ್ಲನ್ನ ಅಮ್ಮ ಕ್ಯಾಮ್ರಾ ಎಲ್ಲ ಹಿಡ್ಕೊಬಿಟ್ಟ. ಕ್ಯಾಮ್ರಾ ಇಟ್ಕೊಂಡು ನೀವು ಮಾಡಿ. ಏನಿಲ್ಲ, ಕರೆಕ್ಟ್ ಇದೆ ಬಿಡಿ. ಏನ್ ಬೇಕು ಇವಾಗ? ಏನ್ ತಗೋ? ಮುಂದೆ ಬಾಟ್ಲ್ ತಗೋ. ಏನ್ ಬೇಡ ಬನ್ನಿ. ಇಲ್ಲಿ ನಮ್ಮಮ್ಮ ನಮ್ಮಪ್ಪ ಎಲ್ಲರೂ ಫುಲ್ಲು ಒಂಥರ ಬೇಜಾರು ಮಾಡ್ಕೊಬಿಟ್ಟಾರೆ. ನಮ್ಮಮ್ಮ ಅಂತೂ ಅಳ್ತಿದ್ದಾರೆ, ಅಪ್ಪನೂ ಅಳ್ತವ್ರೆ ಆ್ಯಕ್ಚುಲಿ. 10 ದಿವಸ ಒಬ್ಬಳನ್ನೇ ಬಿಟ್ಟು ಬರಬೇಕು ಅಂತ ಅಂದ್ಕೊಂಡು. ಆಬ್ವಿಯಸ್ಲಿ ಇಟ್ ಹ್ಯಾಪನ್ಸ್. ಈವನ್ ನನಗೂ ತುಂಬಾ ಕಷ್ಟ ಆಗ್ತಿದೆ. ಬಟ್ we're doing something for a good cause. So Sanju career ಅಂತ ಬಂದಾಗ we have to make certain sacrifices. ಏನಸ್ತಮ್ಮ ಆ್ಯಕ್ಚುಲಿ ಬಿಟ್ಟು ಬರೋಕ್ಕೆ? ಬೇಜಾರಾಗ್ತಿದೆ ಬಿಟ್ಟು ಬಂದಿರೋದು. ಆದ್ರೆ ಒಳ್ಳೆ ಹುಡುಗಿ ಸಿಕ್ಕಿದಾಳೆ, ಜೊತೆಗೆ ಒಳ್ಳೆ ಪೇರ್ ಸಿಕ್ಕಿದಾಳೆ, ತಮಿಳ್ನಾಡು ಹುಡುಗಿ. ಓಕೆ, ಅವಳು ಭಾಷೆ ಬಂದಿಲ್ಲ ಅಂದ್ರೂ ನನ್ನನ್ನು ಅರ್ಥ ಮಾಡ್ಕೊಂಡು, ಅಮ್ಮ ಡೋಂಟ್ ವೆರಿ, ಬೇಜಾರಾಗಬೇಡಿ, ನಾವಿರ್ತೀವಿ, ಚೆನ್ನಾಗಿ ನೋಡ್ಕೋತೀವಿ, ಒಟ್ಟಿಗೆ ಮತ್ತೆ ಕ್ಲಾಸ್ಗೆ ಹೋಗ್ತೀವಿ ಅಂತ ಹೇಳಿದ್ರು. ನಾನು ಬಿಟ್ಟು ಬಂದೆ, ತುಂಬಾ ದುಃಖ ಆಯ್ತು. ಸಂತೋಷನೂ ಇದೆ, ಬಟ್ ಅಂದ್ರೆ ಅವಳನ್ನ ಬಿಟ್ಟು ಇದ್ದಿಲ್ಲ ಯಾವತ್ತು, ಹಂಗಾಗಿ ಸ್ವಲ್ಪ ಬೇಜಾರಿದೆ. ಇವಾಗ ಸಂಜುನ ಡ್ರಾಪ್ ಮಾಡಿ ಇವಾಗ ವಿ ಆರ್ ಹೆಡಿಂಗ್ ಫಾರ್ ಆರ್ ಸ್ಟೇ. ಇಲ್ಲಿಂದ 1 hour ದೂರದಲ್ಲಿದೆ.
ಸೊ ಆಲ್ಮೋಸ್ಟ್ ಈಗ ಆಲ್ರೆಡಿ 7:40 ಆಯಿತು. ಹೋಗೋಷ್ಟೊಂದು 8:30 ಆಗುತ್ತೆ ಅನ್ಕೋತೀನಿ. ಹೋಗಿ ಸ್ಟೇ ಆಗಿ ನಾಳೆ ಬೆಳಗ್ಗೆ ಜಸ್ಟು ಆರಾಮಾಗಿ ಎದ್ಬಿಟ್ಟು ವಿಲ್ ಹೆಡ್ ಟು ಮೈಸೂರು. ಬಟ್ ಮೇಬಿ ಡೋಂಟ್ ವರಿ, ಐ ನೋ ಇನ್ನು ಸ್ವಲ್ಪ ದಿವಸ ಆದಮೇಲೆ ನಾವು ಅಪ್ಲೋಡ್ ಮಾಡಿದ್ಮೇಲೆ ನೋಡ್ತೀಯ. ಸೊ ಇಫ್ ಯು ವಾಚಿಂಗ್, ವಿ ಆರ್ ವೆರಿ ಪ್ರೌಡ್ ಆಫ್ ಯು. ಓಕೆ, ಸೊ ಯು ಆರ್ ಡೂಯಿಂಗ್ ಸಮಥಿಂಗ್ ಗುಡ್. Keep up the good work and we'll always support you. Okay, so today's vlog will end here. We'll catch up tomorrow. Okay, bye. ಭಾಳ ಸುಂದರವಾಗಿದೆ ಬಿಡಪ್ಪ. ನಾವು ಸಂಜು ಇಲ್ಲ ಅಂದ್ರೆ ನಾವು ಈ ಕಡೆ ಬತ್ತೇ ಇರಲಿಲ್ಲ. ಅವಳ ಎಕ್ಸಾಮ್ ಕಾಲಲ್ಲಿ 8 ಗಂಟೆ ಬಂದಾಗ ಆಯಿತು. ಸದ್ಯ ಎಲ್ಲ ನೋಡಿದಾಗ ಆಯಿತು. ಪ್ರಾಕ್ಟಿಕಲ್ ಮಾಡೋದು ಬದಲು ಇಲ್ಲಿ ಬಂದಾಗ ಆಯ್ತು. ಸದ್ಯ ಭಾಳ ಚೆನ್ನಾಗಿದೆ ಬಿಡು, ಫಸ್ಟ್ ಕ್ಲಾಸ್. ಹೆಂಗಿದೆ? ಎಷ್ಟು ದೊಡ್ಡದಿದೆ ಸಮುದ್ರ? ಭಾಳ ದೊಡ್ಡದು. ಏನು ಹೊಸಿ ಇದೆಯಪ್ಪ, ಹೊಸಿ ದೂರ ಇದೆಯಾ ಒಳಗಡೆ? ಅಯ್ಯೋ ರಾಮ. ಬನ್ನಿ ಅಲ್ಲಿ ಕೆಳಗಡೆ ಒಂದು ವಾಕ್ ಹೋಗಿ ಬರೋಣ. ನನ್ನ ಮೊಬೈಲ್ ತಗೊಬರ್ಬೇಕಾಯ್ತು. ಬನ್ನಿ, ನಾನೇ ಕಳಿಸ್ತೀನಿ ಮೊಬೈಲಲ್ಲಿ. ಆ್ಯಕ್ಚುಲಿ ನಮ್ಮ ಅಪ್ಪ ಅಮ್ಮ ಯಾವತ್ತೂ ಇದೆಲ್ಲ ನೋಡೇ ಇತ್ತಿಲ್ಲ. ಅಷ್ಟೇ ಯಾವಾಗ ನನಗೆ ಆಸೆ ಇತ್ತು ಆ್ಯಕ್ಚುಲಿ ಅವ್ರನ್ನ ಕರ್ಕೊಬಂದು ತೋರಿಸ್ಬೇಕು. ಪೇರೆಂಟ್ಸ್ನ ಕರ್ಕೊಬಂದು ತೋರಿಸ್ಬೇಕು. ನಾವು ಹುಡುಗರು ಎಲ್ಲ ಕಡೆ ಸುತ್ತಾ ಇರ್ತೀವಿ, ಫ್ರೆಂಡ್ಸು ಇದು ಮತ್ತು ಬಟ್ ವೆನ್ ಇಟ್ ಕಮ್ಸ್ ಟು ಪೇರೆಂಟ್ಸ್, ಅವರು ನಮಗೆಲ್ಲನೂ ಮಾಡಿರ್ತಾರೆ. ಅವ್ರು ಆ್ಯಕ್ಚುಲಿ ನಮ್ಮ ಇಲ್ಲಿವರೆಗೂ ಬೆಳೆಸಿರ್ತಾನೆ. ಲೈಕ್ ನಾವಿವಾಗ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡು ನಾವು ಆ್ಯಕ್ಚುಲಿ ಎಲ್ಲ ಕಡೆ ಸುತ್ತಾಡ್ತಿರೋದು. ಬಟ್ ಈ ಕಡೆ ಬನ್ನಿಯಪ್ಪ, ಇಲ್ಲಿ ಹಿಂಗೆ ಹೋಗಿ. ಬಟ್ ಐ ಥಿಂಕ್ ದಿಸ್ ಇಸ್ ದ ಟೈಮ್ ಫಾರ್ ದೆಮ್ ಟು ಶೋ ಎವ್ರಿಥಿಂಗ್. ಲೈಕ್ ಇಲ್ಲೆಲ್ಲ ಫುಲ್ ಗಲೀಜಿದೆ, ಡೋಂಟ್ ಮೈಂಡ್ ಇಟ್. ಆ ಮಂಡಲ ಹೊಡೆದಾಗ ಇದೆಲ್ಲ ಬಂದಿರೋದು, ಚೆತ್ತ ಎಲ್ಲ ಮಳ ಹೋದು. ಹುಷಾರ್ ಬಿಡು ಹತ್ತಿನ ಬಿಡು, ಏನಿಲ್ಲ. ನೋಡಿ ಹೆಂಗಿದೆ, ಏನು ಕಲ್ಗಳು. ಹಾಂ, ಆ ಕಾಲದಲ್ಲಿ ತಂದು ತುಂಬಿಡೋದು. ಯಾವ ಕಾಲದಲ್ಲ, ರೀಸೆಂಟಾಗೆ ಮಾಡಿರ್ತಾರೆ. ಅಂದ್ರೆ ರೀಸೆಂಟ್ ಒಂದು 10-20-30 ವರ್ಷದ ಹಿಂದೆ ಅನ್ಕೋತೀನಿ. ಒಂದು 10-20 ವರ್ಷದ ಹಿಂದೆ. ಹೊಸಿ ನೀರ, ಹೊಸಿ ಕಲ್ಲ. ನೀರು ಈ ಕಡೆಗೆ ಆರಬಾರ್ದು ಅಂತ ಅಷ್ಟೇ. ಏಕನೂ ಹಂಗೆ ಹಾಕಿದ್ದಾರೆ. ನಾವು ಅಲ್ಲೇ ಸ್ಟೇ ಆಗಿರೋದು ಆಕ್ಚುಲಿ, ಸಫಾಯರ್ ಕ್ಲಬ್ ಅಲ್ಲಿ. ಅಲ್ಲಿ ನೋಡಿ ಹಡಗುಗಳು ಎಷ್ಟವ ಅಲ್ಲಿ, ಬೋಟ್ಗಳು. ನಾವು ಕನ್ಸು ಕಾಣ್ತೇ ಇರಲಿಲ್ಲ ಬಿಡು, ಇಲ್ಲಿ ಗಂಟ ಬರ್ತೀವಿ. ನೀವು ಎಲ್ಲಿಂದ ಎಲ್ಲಿವರೆಗೂ ನೋಡಿದ್ರು ಸಮುದ್ರನೇ, ಎಲ್ಲ ಬರೀ ನೀರೇನೆ ಆಲ್ಮೋಸ್ಟ್ ಫುಲ್ ನೀರೇ. ಅಲ್ಲಿ ಗಂಟು ನಮ್ಗೆ ಕಾಣದೇ ಇಲ್ಲ ಯಾವ ಕಡೆ ಇದೆ ನೀರು, ಎಲ್ಲಿ ಊರಿದೆ ಅಂತ. ಭಾಳ ಚೆನ್ನಾಗಿದೆ. ಲೈಕ್ ನಾವು ಸುತ್ತಾಡ್ತೀವಿ, ಬಟ್ ನಮ್ಮ ಜೊತೆ ನಮ್ಮ ಅಪ್ಪ ಅಮ್ಮನೂ ಸುತ್ತಾಡ್ಸಾದಾಗ ಸಿಗೋ ಮಜಾ ಮಳೆಗಾಲಕ್ಕೆ ಹೊಡೆದ್ರೆ ಇಲ್ಲಿ ಗಂಟೆ ಬರ್ತದೆ. ಬರುತ್ತೆ, ಆರಾಮಾಗಿ ಬರುತ್ತೆ. ಬಿಕಾಸ್ ಅವ್ರಿಗೆಲ್ಲ ಸಿಕ್ಕಾಬಡೆ ಹೊಸ್ತಿರುತ್ತೆ ಆ್ಯಕ್ಚುಲಿ ಅಲ್ವಾ. ಸೊ ಏನು ಹೊಸಿ ಹೊಡೆದ ಅಯ್ಯಪ್ಪ. ಅವರೆಲ್ಲ ಕರ್ಕೊಬಂದು ನಾವೆಲ್ಲ ತೋರಿಸ್ತೀವಿ ಅಂತಂದ್ರೆ, ಬಟ್ ಇಟ್ಸ್ ವರ್ತ್ ಇಟ್. ಭಾಳ ಚೆನ್ನಾಗಿದೆ. ಅಪ್ಪ ಅಮ್ಮನ ಈ ಚೆರಾಯಿ ಬೀಚ್ ಅಂತ ಏನಿದೆ ಅಲ್ಲಿ ಕರ್ಕೊಬಂದೆ. ಸೊ ನಡಿ ಇಲ್ಲ ಇಲ್ಲಿ ರಾಕ್ ಶೋರ್ಸ್ ಅಲ್ಲ, ಸೊ ಇಲ್ಲಿ ಅಟ್ಲೀಸ್ಟ್ ಸ್ಯಾಂಡ್ ಬೀಚ್ ಇದೆ ಇಲ್ಲಿ ಅಂದ್ಬಿಟ್ಟು ಇಲ್ಲಿಗೆ ಬಂದೆ. ನಮ್ಮ ಮಳೆಗಾಲಕ್ಕೆ ಇಲ್ಲಿ ಗಂಟೆ ಬಂದ್ಬಿಡ್ತ ನೀರು. ಬನ್ನಿ ಇಲ್ಲಿ. ಸಂಜು ಇದಿದ್ರೆ 4 ಜನ ಅದೇ ನಾನು ಹೇಳೋದು,
ಸಂಜು ಇದ್ರೆ ಚೆನ್ನಾಗಿತ್ತು ಅಂತ. ಬನ್ನಿ ಆಯ್ತು, ಮುಂದಕ್ಕೆ ಹೋಗೋಣ, ಮುಂದಕ್ಕೆ ಹೋಗೋಣ. ಸೂಪರ್ ಸೂಪರ್. ಯಾರನ್ನ? ಬಟ್ ಅವಳಿಗೆ ಇವಾಗ 9 ಗಂಟೆಗೆ ಶುರು ಅಲ್ಲ ಎಲ್ಲ. ಅದು ಹೆಂಗಾಗತ್ತ? ಆಗಲ್ಲ ಆಗಲ್ಲ. ಪರವಾಗಿಲ್ಲ ಬನ್ನಿ. ಸಾಕು ಸಾಕು ಸಾಕು. ನಾನು 7ನೇ ಕ್ಲಾಸಲ್ಲಿ ಹೋಗಿದ್ದು. ಹೌದಾ? ನೀವ್ ಎಷ್ಟನೇ ಕ್ಲಾಸಲ್ಲಿ ಹೋಗಿದ್ರಪ್ಪ? ನಾವು ಬಂದೇ ಇಲ್ವಲ್ಲ ಮಗನೇ. ಇವಾಗ ನಿಮ್ಗೊಂದು 60 ವರ್ಷನಾ? 62. 62. ಹಾ. 62 ವರ್ಷದಿಂದನೂ ಇದೇ ಫಸ್ಟ್ ಟೈಮ್ ಇವರು ಸಮುದ್ರ ನೋಡ್ತಿರೋದು. ನಾವು ಬಂದೇ ಇಲ್ಲ. ಅಮ್ಮ ಅಟ್ಲೀಸ್ಟ್ 7ನೇ ಕ್ಲಾಸಲ್ಲಿ ನೋಡೋರಂತೆ. ಬಟ್ ಇವರು ಅಷ್ಟೊಂದು ಈ ನೀರು ಅದು ಇದು ಅದೆಲ್ಲ ಏನು ಎಂಜಾಯ್ ಮಾಡಿಲ್ಲ. ಫಸ್ಟ್ ಟೈಮ್ ಅವ್ರಿಗೆ ಫೀಲ್ ಆಗ್ತಾ ಇದೆ. 62. 62. ಸಂಜು ಚೆನ್ನಾಗಿದ್ರ ಸೂಪರ್ ಆಗಿತ್ತು. ಇಲ್ಲಿ ಬರ್ಬೇಕಾಯ್ತು ಅವಳು. ನಿಜ, ಬಹಳ ಚೆನ್ನಾಗಿದೆ. ಮತ್ತೆ ಯಾವ ತರ ಬಂದಾಗ ಹೋಗೋಣ ಬೇಕಾದ್ರೆ. ಇಲ್ಲ ಇನ್ನೊಂದ್ಸತಿ ಬರ್ಬೇಕು. ಆ? ಅಲ್ಲ, ಸಂಜೆ ಬಂದ್ಮೇಲೆ ಬೇಕಾರೆ ಹಾ. ಮಂಗಳೂರ್ದು. ಇಲ್ಲ ಇಲ್ಲಿ ಬೇಡಪ್ಪ, ಅಲ್ಲಿ ನೀರು ಮೊದಲು ಕೊರತಾ ಇರ್ತದ. ಓ ಅಲ್ಲಿ ನೋಡಿ, ಅಲ್ಲಿ ಹಿಂಗೈತೆ ಉದ್ದಕ್ಕೂ. ಹೌದು. ಬನ್ನಿ ಪಾರ್ವಳ. ಮಾ ಹಿಂಗೆ ನಡ್ಕೊಂಡೋಗಿ, ಹಿಂಗೆ ನಡ್ಕೊಂಡೋಗಿ ಇಬ್ರು. ಇಬ್ರು ಜೊತೆಗೆ ನಡ್ಕೊಂಡೋಗಿ. ಬಿಡಿ ಪಂಚನ. ಸೊ ಪಂಚೆ ತಿನ್ನಿ, ಯಾವ ಆಯ್ತದ ಅಂತ ಕಣ. ಹಾ ಹೋಗಿ, ಎಲ್ಲ ನೋಡ್ಕೊ ಬಾ. ಹೋಗಿ 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 ನಡ್ಕೊಂಡೋಗಿ, ನಿಧಾನಕ್ಕೆ ಹೋಗಿ, ಪಕ್ಕ ಪಕ್ಕ. ಇಲ್ಲ ಹೋಗ್ತಾ ಇದೀನಿ ಬಾ. ಹೊಸ ಬಾಳಿ ನಡೀರಪ್ಪ, ನೀವು ನಡ್ಕೊಂಡು ಹೋಗಕ್ಕೆ. ಮಕ್ಳು ಅಲ್ಲಿ ಗಂಟೆ ಹೋಗಿದಾರೆ ನೋಡು. ಅದೇನು ಅಷ್ಟೊಂದು ಏನಿಲ್ಲಪ್ಪ, ಆಳ ಇಲ್ಲ ಮುಂದೆ. ಹಾಗೆ ಸಂಜು ಇಲ್ಲಿ ಇರ್ಬೇಕಾಗಿತ್ತು, ಇದ್ದಿದ್ರಂತೂ ತುಂಬಾ ಖುಷಿ ಪಡ್ತಿದ್ಲು. ಹಾ ಜೀವವೀಣೆ ನೀಡು ಮಿಡಿತದ ಸಂಗೀತ, ಭಾವಗೀತೆ ಬಾಳಿನೊಲುಮೆಯ ಸಂಕೇತ, ಇಂದು ಮಿಲನದ ಸಂತೋಷ, ಸುಖ ಸಂತೋಷ, ಶುಭ ಸಂದೇಶ, ಸಂದೇಶ ಸಂದೇಶವು, ಜೀವವೀಣೆ ನೀಡು ಮಿಡಿತದ. ಸೊ ತಮಿಳ್ನಾಡು ಎಂಟ್ರಿ ಆದ್ವಿ, ಕೇರಳ ಎಲ್ಲ ಮುಗಿಸ್ಕೊಂಡು ಮಧ್ಯ ಒಂದು ಸ್ಟಾಪ್ ಕೊಟ್ಟು 3 ಜನನು ಒಂದೊಳ್ಳೆ ಲಂಚ್ ಮಾಡಿ, ನಾವು ವಿ ಆರ್ ಲೈಕ್ ಪ್ರಾಬ್ಲಿ ಅರೌಂಡ್ 7 to 10 kilometers ಸತ್ತಿ ಘಾಟ್ಗೆ. ಟು ಅರೌಂಡ್ 27 ಏರ್ಪಿನ್ ಕವ್ಸ್ ಇದೆ. ನಮ್ಮಮ್ಮಗೆ ಆಲ್ರೆಡಿ ಭಯ, ಅವ್ರು ಘಾಟ್ ಸೆಕ್ಷನ್ ಕಂಡ್ರೆ ಸಿಕ್ಕಾಬಿಟ್ಟೆ ಎದುರ್ಕೋತಾರೆ. ಹೆಂಗೋ ಆರಾಮಾಗಿ ಕರ್ಕೊಂಡು ಹೋಗ್ತೀನಿ. ಎಟ್ ದಿ ಎಂಡ್ ಆಫ್ ದ ಡೇ ಸಂಜೆನ ಸಿಕ್ಕಾಬಿಟ್ಟೆ ಮಿಸ್ ಮಾಡ್ಕೋತಾ ಇದ್ದೀವಿ ನಾವೆಲ್ಲರೂ ಕೂಡ. ಬಿಕಾಸ್ ಫಾರ್ ದ ಫಸ್ಟ್ ಟೈಮ್ ಈ ಥರ ನಾವು ಅವಳನ್ನ ಒಂದು ಕಡೆ ಬಿಟ್ಟು 10 days ದೂರ ಇರ್ತಿದ್ದೀವಿ. ಬಟ್ ಅಗೇನ್ ಆಗಲೇ ಹೇಳ್ದಂಗೆ ಇಟ್ಸ್ ಔಟ್ ಆಫ್ ಚಾಯ್ಸ್. ವಿ ಡೋಂಟ್ ಹ್ಯಾವ್ ಮಚ್ ಚಾಯ್ಸ್ ಆ್ಯಕ್ಚುಲಿ. ಶಿ ಹ್ಯಾಸ್ ಟು ಬಿ ದೇರ್, ಶಿ ಹ್ಯಾಸ್ ಟು ಗೆಟ್ ಟ್ರೈನ್ಡ್. ಅದೊಂದೇ ಒಂದು ಕಾರಣದಿಂದ ವಿ ಆರ್ ಲಿವಿಂಗ್ ಹರ್. ಬಟ್ ಐ ವಿಲ್ ಬಿ ಬ್ಯಾಕ್ ನೆಕ್ಸ್ಟ್ ವೀಕ್ ಮತ್ತೆ ಸಂಜೆನ ವಾಪಸ್ ಕರ್ಕೊಬರೋಕ್ಕೆ. ಆ್ಯಂಡ್ ಐ ವಿಲ್ ಟ್ರೈ ಟು ಕ್ಯಾಪ್ಚರ್ ದೋಸ್ ಮೂಮೆಂಟ್ಸ್. Until then, see ya. Bye-bye.